ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವೀಗ ಕೇಳುತ್ತಿದ್ದೀರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ ಎಲ್ಲರಿಗೂ ಶುಭ ಸಂಜೆ. ನಾನು ನಿಮ್ಮ ರೇಡಿಯೋ ಗೆಳೆಯ ರಾಘವೇಂದ್ರ ತೂನ. ಕೇಳುಗರೆ, ದೀಪ ಸಮಾಜ ಸೇವಾ ಕೇಂದ್ರ ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 2ರಿಂದ ಅಕ್ಟೋಬರ್ 31ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕೇಳುಗರೆ, ಗಂಗಾವತಿಯ ಸಾಹಿತಿ ಮತ್ತು ಶಿಕ್ಷಕರಾದಂಥ ಕವಿ ಮಿತ್ರ ರಮೇಶ್ ಸಿ ಬನ್ನಿಕೊಪ್ಪ ಅವರ ಮಾತುಗಳಲ್ಲಿ 20ನೇ ಸಂಚಿಕೆಯಲ್ಲಿ ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಆತ್ಮಕಥೆಯ ಒಳನೋಟದ ಭಾಗ 2ರ ಮಾತುಗಳನ್ನು ತಾವಿಂದು ಆಲಿಸಲಿದ್ದೀರಿ. ಬನ್ನಿ, ರಮೇಶ್ ಸಿ ಬನ್ನಿಕೊಪ್ಪ ಅವರ ಮಾತುಗಳನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಅವರ ಆತ್ಮಕಥೆಯ ಮೊದಲನೆಯ ಭಾಗವನ್ನು ನಿನ್ನೆಯ ದಿನ ತಾವೆಲ್ಲ ಆಲಿಸಿದ್ದೀರಿ. ಇಂದು ಭಾಗ 2ರ ಒಳನೋಟವನ್ನು ನಾವು ಕೇಳೋಣ ಬನ್ನಿ. ಇದರಲ್ಲಿ 29 ಲೇಖನಗಳಿದ್ದು ಅವು ಅಂದಿನ ಭಾರತದ ರಾಜಕೀಯ, ಸ್ವಾತಂತ್ರ್ಯ ಹೋರಾಟದ ಅನೇಕ ವಿಷಯಗಳನ್ನು ಪ್ರಸ್ತುತಪಡಿಸುತ್ತವೆ. ರಾಯ್ಚಂದ್ ಬಾಯ್ ಅವರೊಂದಿಗಿನ ಒಡನಾಟ, ಧರ್ಮಗಳ ಕುರಿತು ಚರ್ಚೆ, ನಾನು ಹೇಗೆ ಜೀವನವನ್ನು ಆರಂಭಿಸಿದೆ ಎನ್ನುವ ಕುರಿತು ವಿಷಯವನ್ನು ವಿವರವಾಗಿ ಗಾಂಧೀಜಿಯವರು ತಿಳಿಸುತ್ತಾರೆ. ಗಾಂಧೀಜಿಯವರು ಮೊದಲ ಬಲವಾದ ಪೆಟ್ಟು ಎನ್ನುವ ಅಧ್ಯಾಯದಲ್ಲಿ ಗಾಂಧೀಜಿಯವರಿಗಾದ ಕೋರ್ಟಿನ ವ್ಯವಹಾರದ ಪೆಟ್ಟುಗಳು ಅವರ ಇಡೀ ಜೀವನವನ್ನೇ ಬದಲಿಸಿದು ಎನ್ನುವುದನ್ನು ಅವರು ತಿಳಿಸಿದ್ದಾರೆ. ಹಾಗೆಯೇ ಇಂಗ್ಲೆಂಡಿನ ನೆಟಾಲಿಗೆ ಬಂದಿಳಿದ ಸಂದರ್ಭದಲ್ಲಿ 1893ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತಮಗಾದ ನೋವನ್ನು ಪ್ರಸ್ತುತಪಡಿಸಿದ್ದಾರೆ. ನೌಕೆಯ ಪ್ರವಾಸದ ಕುರಿತು ಚರ್ಚಿಸುತ್ತಾರೆ. ಬಹುತೇಕವಾಗಿ ಗಾಂಧೀಜಿಯವರಿಗೆ ಇಂತಹ ವರ್ಣೀಯ ವ್ಯವಸ್ಥೆಯ ಪೆಟ್ಟು ಬೀಳದೇ ಹೋಗಿದ್ದರೆ ನಮ್ಮ ಭಾರತದಂತಹ ದೇಶದ ಜಾತಿ ವ್ಯವಸ್ಥೆಯ ಪರಿಚಯ ಆಗುತ್ತಿರಲಿಲ್ಲವೇನೋ ಎನ್ನುವುದನ್ನು ನಾವು ವಿಚಾರಿಸಬೇಕಾಗಿದ್ದೆ. ಇಂಥ ಅನೇಕ ಅಂಶಗಳನ್ನು ಈ ಲೇಖನ ಚರ್ಚಿಸುತ್ತದೆ. ಇನ್ನು ಅವರು ಅಲ್ಲಿ ಹೆಚ್ಚಿನ ಕಷ್ಟಗಳ ಕುರಿತೂ ಕೂಡ ತಮ್ಮ ಪ್ರವಾಸ ಕಥನದ 9ನೇ ಅಧ್ಯಾಯದಲ್ಲಿ ಚರ್ಚಿಸುತ್ತಾರೆ. ಅಲ್ಲಿನ ಪ್ರವಾಸದ ಏಜೆಂಟ್ರುಗಳ ಮೋಸತನ, ಪ್ರಯಾಣಿಕರೊಂದಿಗಿನ ಅನುಭವಗಳು, ರೈಲ್ವೆ ಇಲಾಖೆಯ ನಿಬಂಧನೆಗಳು, ಇವು ಗಾಂಧೀಜಿಯವರ ತಮ್ಮ ಬದುಕಿನ ಅನುಭವಗಳನ್ನು ವಿಸ್ತರಿಸಿದ ಆಯಾಮಗಳೆಂದು ಕರೆಯಬಹುದು. ಕೇಳುಗರೆ, 10ನೇ ಅಧ್ಯಾಯದಲ್ಲಿ ಗಾಂಧೀಜಿಯವರ ವಕೀಲಿ ವೃತ್ತಿಯನ್ನು ಕುರಿತು ದಾದಾ ಅಬ್ದುಲ್ ಅವರ ಪರವಾಗಿ ನ್ಯಾಯವಾದಿಯಾಗಿ ಕೋರ್ಟಿನಲ್ಲಿ ವಾದ ಮಾಡುವ ಸಂದರ್ಭವನ್ನು ಅವರು ಬರೆದುಕೊಂಡಿದ್ದಾರೆ. ಹಾಗೆಯೇ 11ನೇ ಅಧ್ಯಾಯದಲ್ಲಿ ಕ್ರೈಸ್ತಮತೀಯ ಸಂಪರ್ಕ, ಈ ಲೇಖನ ಅಂದಿನ ಕ್ರೈಸ್ತ ಧರ್ಮದ ಚರ್ಚುಗಳ, ಪಾದ್ರಿಗಳ ಮತ್ತು ಅನೇಕ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಕುರಿತು ಅವರು ವಿವರವಾಗಿ ಲೇಖನದಲ್ಲಿ ಬರೆದುಕೊಂಡಿದ್ದಾರೆ. ಕೇಳುಗರೆ, ಭಾರತೀಯರೊಡನೆ ಸಂಬಂಧ ಬೆಳೆಸಿಕೊಳ್ಳುವ ಪ್ರಯತ್ನ ಎನ್ನುವ ಅವರ 12ನೇ ಅಧ್ಯಾಯದಲ್ಲಿ ಕ್ರಿಶ್ಚಿಯನ್ನರ ಒಡನಾಟದ ಕುರಿತು ಭಾರತೀಯರು ಹೊಂದಿರುವ ಅಭಿಪ್ರಾಯ, ಚರ್ಚೆ, ಸಂವಾದಗಳು, ಭಾಷಣಗಳು ಮತ್ತು ಇದರಿಂದ ಯಾವ ಯಾವ ಫಲಿತಾಂಶ ಉಂಟಾಯಿತು ಎನ್ನುವ ಕುರಿತು ಈ ಲೇಖನದಲ್ಲಿ ಸಮಗ್ರವಾಗಿ ಚರ್ಚಿಸಲ್ಪಟ್ಟಿದ್ದಾರೆ. ಕೂಲಿಯಾಗುವುದೆಂದರೇನು? ಈ ಲೇಖನ ಭಾರತೀಯರ ಅಂದಿನ ಸ್ಥಿತಿಗತಿಯನ್ನು ಚರ್ಚಿಸುವುದಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿನ ಅವರ ಸತ್ಯಾಗ್ರಹ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ.
ದಕ್ಷಿಣ ಆಫ್ರಿಕಾದಲ್ಲಿನ ಅಂದಿನ ಶ್ರಮ ಸಂಸ್ಕೃತಿಯ ಕವಲುದಾರಿಗಳನ್ನು ಗುರುತಿಸುತ್ತಾ ಭಾರತೀಯರ ಜನಜೀವನವನ್ನು ಪರಿಚಯಿಸಲ್ಪಡುತ್ತದೆ. ಈ ಲೇಖನ ವಿದೇಶದಲ್ಲಿದ್ದ ಗಾಂಧೀಜಿಯವರು ವಕೀಲರಾಗಿ ಅನೇಕ ವಾದಗಳನ್ನು ಮಂಡಿಸಿದ್ದರಿಂದ ಅವರು ತಮ್ಮ ವೃತ್ತಿಯಲ್ಲಿನ ಮೊಕದ್ದಮೆಗಳನ್ನು ಯಾವ ರೀತಿ ಅವರು ಎದುರಿಸಿದರು, ಅದಕ್ಕೆ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಳುತ್ತಿದ್ದರು ಎನ್ನುವುದನ್ನು 14ನೆಯ ಅಧ್ಯಾಯದಲ್ಲಿ ಅವರು ತಿಳಿಸಿದ್ದಾರೆ. ಧಾರ್ಮಿಕ ಕೋಲಾಹಲ ಎನ್ನುವ ಲೇಖನದಲ್ಲಿ ವಿದೇಶದಲ್ಲಿದ್ದ ಗಾಂಧೀಜಿಯವರು ಕ್ರೈಸ್ತ ಧರ್ಮದ ಅನೇಕ ಸ್ನೇಹಿತರ ಜೊತೆಗಿನ ಒಡನಾಟ ಮತ್ತು ಅವರ ಜೊತೆಗೆ ಬೆರೆಯುವಾಗ ತಮ್ಮತನವನ್ನು ಅವರು ಎಂದೂ ಬಿಟ್ಟು ಕೊಟ್ಟಿರಲಿಲ್ಲ. ಕ್ರೈಸ್ತ ಧರ್ಮದ ಸ್ನೇಹಿತರಾಗಲಿ, ಮುಸ್ಲಿಂ ಧರ್ಮದ ಸ್ನೇಹಿತರಾಗಲಿ, ಬಹುಸಂಖ್ಯಾತರು ಅವರಾಗಿದ್ದರೂ ಅವರ ಒತ್ತಾಯಕ್ಕೆ ಮಣಿಯದೆ, ಮತಾಂತರಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳದೆ, ಅವರ ಆಗ್ರಹವನ್ನು ಪ್ರೀತಿಯಿಂದಲೇ ನಿರಾಕರಿಸಿದ ಬಗ್ಗೆ ಅವರು ಬರೆದುಕೊಂಡಿದ್ದಾರೆ. ಅಲ್ಲದೆ ಅನ್ಯ ಧರ್ಮೀಯರ ಮನಸ್ಸನ್ನು ಗೆದ್ದು ಲೇಖನಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆಡುವುದು ಮಾಡುವುದು ಮನುಷ್ಯನ ಇಚ್ಛೆ, ಆಗುವುದು ಹೋಗುವುದು ದೈವಿಚ್ಛೆ 16ನೆಯ ಅಧ್ಯಾಯದಲ್ಲಿ ಗಾಂಧೀಜಿಯವರ ಮನಸ್ಸಿನ ಪ್ರತಿಬಿಂಬದಂತಿದೆ. ನಾವು ಏನು ಮಾಡಿದರೂ ಕೊನೆಯಲ್ಲಿ ಆಗಬೇಕಾಗಿದ್ದು ಅದು ದೈವದ ಇಚ್ಛೆ ಎಂದು ಗಾಂಧೀಜಿಯವರು ಅಭಿಪ್ರಾಯಪಡುತ್ತಾರೆ. ಈ ವಿಷಯವನ್ನು ಅವರು ದಕ್ಷಿಣ ಆಫ್ರಿಕಾದಿಂದ ಬೀಳ್ಕೊಡುವ ಸಂದರ್ಭದಲ್ಲಿ ಉದಾಹರಣೆ ಸಮೇತವಾಗಿ ಸಾಕಷ್ಟು ದಾಖಲೆಯೊಂದಿಗೆ ಅವರು ಬರೆದುಕೊಂಡಿದ್ದಾರೆ. ನೆಟಾಲಿನಲ್ಲಿ ನೆಲೆ ನಿಂತ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ, ದಿ ಲಂಡನ್ ಟೈಮ್ಸ್ ಪತ್ರಿಕೆಗಳ ಒಡನಾಟ, ಹಾಗೆಯೇ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ಸಿನ ಜೊತೆಗಿನ ಸಂಬಂಧ, ಹಾಗೆಯೇ ಅಲ್ಲಿನ ಬಾಲಸುಂದರಂ ಎನ್ನುವವರ ಒಡನಾಟದಿಂದಾಗಿ ಭಾರತೀಯರು ಮತ್ತು ಅಲ್ಲಿನ ಗುಮಾಸ್ತ ವರ್ಗದವರು ಅನುಸರಿಸುವ ಅನೇಕ ಬದುಕಿನ ವೈರುಧ್ಯಗಳನ್ನು ತಿಳಿಗೊಳಿಸಲು ಗಾಂಧೀಜಿಯವರು ಪ್ರಯತ್ನಿಸಿರುವುದನ್ನು ಅವರು ತಮ್ಮ ಲೇಖನದಲ್ಲಿ ಚರ್ಚಿಸಿದ್ದಾರೆ. 21ನೆಯ ಅಧ್ಯಾಯದಲ್ಲಿ 3 ಪೌಂಡ್ ತೆರಿಗೆಯನ್ನು ಅವರು 1860ರಲ್ಲಿಯೇ ಭಾರತೀಯರು ಕಟ್ಟಬೇಕಾಗಿತ್ತು. ಈ ವಿಷಯವಾಗಿ ತೆರಿಗೆಯ ಅನೇಕ ಆಗುಹೋಗುಗಳನ್ನು ಕುರಿತು ಅವರು ಚರ್ಚಿಸಿದ್ದಾರೆ. ಅಲ್ಲದೆ ಧರ್ಮಗಳ ತೌಲನಿಕ ಅಧ್ಯಾಯದಲ್ಲಿ ಗಾಂಧೀಜಿಯವರು ತಮ್ಮ ಜ್ಞಾನದ ಹಸಿವು, ತನ್ನ ಧರ್ಮ ಯಾವ ರೀತಿ ಸಹಾಯ ಮಾಡಿತು, ಅದನ್ನು ನಾನು ಯಾವ ರೀತಿ ಗ್ರಹಿಸಿದೆ, ಅಲ್ಲದೆ ಲೌಕಿಕ ಮತ್ತು ಅಲೌಕಿಕ ಬದುಕಿನ ಬಗ್ಗೆ ಅವರು ಅನೇಕ ರೀತಿಯ ಪ್ರತಿಸ್ಪಂದನೆಯ ಬರಹವನ್ನು ಅವರು ಈ ಲೇಖನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮತ್ತು ಅದನ್ನು ವಿದೇಶಿ ಕ್ರೈಸ್ತರಿಗೆ ತಿಳಿಸುವ ಅನೇಕ ಅಂಶಗಳನ್ನು ಈ ಲೇಖನದಲ್ಲಿ ಅಡಕಗೊಳಿಸಿದ್ದಾರೆ. ಕೇಳುಗರೆ, ಗಾಂಧೀಜಿಯವರು ವಿದೇಶದಿಂದ ಮರಳಿದ ನಂತರ ತಮ್ಮ ಬದುಕಿನ ಸಂಗಾತಿ ಕಸ್ತೂರಬಾ ಅವರ ಜೊತೆಗಿನ ಬದುಕನ್ನು 23ನೆಯ ಅಧ್ಯಾಯದಲ್ಲಿ ತೆರೆದಿಟ್ಟಿದ್ದಾರೆ. ಗಾಂಧೀಜಿಯವರು ಭಾರತದಲ್ಲಿ ನೆಲೆಯೂರಲು ಕಾರಣವಾದ ಬಗೆಯನ್ನು ತಿಳಿಸುತ್ತಾ ಅನೇಕ ವಸ್ತು ವಿಷಯವನ್ನು ಅಂದಿನ ಭಾರತದ ಬಗ್ಗೆ ಅವರು ವಿವರವಾಗಿ ಬರೆದಿದ್ದಾರೆ. ಅಂದು ಭಾರತ ಪ್ಲೇಗ್ ರೋಗದಿಂದ ಅನೇಕ ಸಂಕಟಗಳನ್ನು ಎದುರಿಸುತ್ತಿತ್ತು. ಆ ತೊಂದರೆಗಳು ಯಾವ ರೀತಿ ಇದ್ದವು, ಅವುಗಳನ್ನು ಯಾವ ರೀತಿ ನಿವಾರಿಸಬೇಕು ಎನ್ನುವ ಸಂಕಲ್ಪವನ್ನು ಗಾಂಧೀಜಿಯವರು ಮಾಡಿದ ವಿಷಯವನ್ನು ಎಲ್ಲವನ್ನು ಪ್ರಸ್ತುತಪಡಿಸಿ ಬರೆದಿದ್ದಾರೆ. ಆತ್ಮೀಯರೇ, ಭಾಗ 3ರ ಒಳನೋಟವನ್ನು ನಾವು ಮುಂದುವರಿದು ನೋಡಿದಾಗ ಗಾಂಧೀಜಿಯವರು ಆತ್ಮಚರಿತ್ರೆಯ ಈ 3ನೆಯ ಭಾಗದಲ್ಲಿ ಒಟ್ಟು 23 ಅಧ್ಯಾಯಗಳನ್ನು ಬರೆದಿದ್ದಾರೆ. ಬಹುತೇಕವಾಗಿ ಈ ಭಾಗದಲ್ಲಿ ಪ್ರಕೃತಿಯ ಸನ್ನಿವೇಶಗಳು, ಶಿಕ್ಷಣ ವ್ಯವಸ್ಥೆ, ಗಾಂಧೀಜಿಯವರ ವೈಯಕ್ತಿಕ ಬದುಕಿನ ಕೆಲವು ಅಂಶಗಳು, ಭಾರತದ ಕಾಂಗ್ರೆಸ್ಸಿನ ಅಧಿವೇಶನಗಳು, ಗೋಖಲೆಯವರ ಜೊತೆಗಿನ ಒಡನಾಟದ ಬಾಂಧವ್ಯ, ಬಾಂಬೆ ನಗರದಲ್ಲಿ ನೆಲೆ ನಿಂತ ಕುರಿತು
ಅನೇಕ ಅಂಶಗಳನ್ನು ಈ ಒಂದು ಭಾಗದಲ್ಲಿ ಅವರು ಚರ್ಚಿಸಿದ್ದಾರೆ. ಗಾಂಧೀಜಿಯವರು ಕುಟುಂಬದ ಒಡನಾಟ, ಹಿಂದೂ ಧರ್ಮದಲ್ಲಿ ಕೌಟುಂಬಿಕ ಸಾಮರಸ್ಯ, ಅಲ್ಲದೆ ಹೆಂಡತಿಯ ಪಾತ್ರ ಮತ್ತು ಶಿಸ್ತು ಇವುಗಳನ್ನು ಕುರಿತು ಅವರು ತುಂಬ ಸೊಗಸಾಗಿ ಬರೆದುಕೊಂಡಿದ್ದಾರೆ. ಇಲ್ಲಿ ಅವರು ಚಂಡಮಾರುತ ಕುರಿತು ಬರೆಯುವಾಗ ಅನೇಕ ಅನುಭವಗಳನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಚಂಡಮಾರುತ ಎಂದರೆ ಕೇವಲ ಅವು ಬೀಸುವ ಗಾಳಿಯಲ್ಲ, ಅವು ನಮ್ಮ ಬದುಕಿನ ಅನುಭವಗಳು ಎಂದು ಅವರು ಪ್ರಸ್ತಾಪ ಮಾಡಿದ್ದಾರೆ. ತಪ್ಪು ಮಾಡಿದವರನ್ನು ಕ್ಷಮಿಸು ದೇವರೇ ಎಂದು ಬೇಡಿಕೊಳ್ಳುತ್ತಾ ತಮ್ಮ ಯಾನದಲ್ಲಿ ಉಂಟಾದ ಅನೇಕ ತೊಂದರೆಗೆ ಕಾರಣವಾದ ಸಂದರ್ಭಗಳನ್ನು ಮತ್ತು ಆಡಳಿತಶಾಹಿ ವ್ಯವಸ್ಥೆಯನ್ನು ವಿಸ್ತೃತವಾಗಿ ಅವರು ದಾಖಲಿಸಿದ್ದಾರೆ. ಸೂಕ್ಷ್ಮ ಪರೀಕ್ಷೆ ಎನ್ನುವ ಅಧ್ಯಾಯದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದ ಗಾಂಧೀಜಿಯವರು ಅವರನ್ನು ಸ್ವಾಗತಿಸುವ ಕ್ರಮ, ಅತಿಥೇಯ ಮತ್ತು ಅತಿಥೇಯ ವಿಷಯಗಳನ್ನು ಈ ಒಂದು ಅಧ್ಯಯನದಲ್ಲಿ ಚರ್ಚಿಸಿದ್ದಾರೆ. ಕೇಳುಗರೆ, ಗಾಂಧೀಜಿಯವರ ಬದುಕಿನ, ಅದರಲ್ಲೂ ವಿಶೇಷವಾಗಿ ಅವರ ನ್ಯಾಯವಾದಿಯಾಗಿ ಮಾಡಿದ ಅನೇಕ ಕೆಲಸಗಳನ್ನು ಈ ಅಧ್ಯಾಯ ತೆರೆದಿಡುತ್ತದೆ. ಪೊಲೀಸ್ ಸ್ಟೇಷನ್ ಸಂಬಂಧಗಳು, ನ್ಯಾಯಾಲಯ, ನ್ಯಾಯವಾದಿ, ವಲಸಿಗ ಭಾರತೀಯರ ಮೇಲಿನ ಅನೇಕ ನಿರ್ಬಂಧಗಳ ಚರ್ಚೆ, ಅವರು ಆ ನಿರ್ಬಂಧಗಳನ್ನು ಸಡಿಲಗೊಳಿಸಲು ಮಾಡಿದ ಅನೇಕ ಪ್ರಯತ್ನಗಳು ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸತ್ಯಾಗ್ರಹದ ಅನೇಕ ವಿಷಯಗಳನ್ನು ಈ ಲೇಖನದಲ್ಲಿ ಅವರು ಬರೆದಿದ್ದಾರೆ. ಮಕ್ಕಳ ಶಿಕ್ಷಣ ಅಧ್ಯಾಯದಲ್ಲಿ ಗಾಂಧೀಜಿಯವರಿಗೆ ಭಾರತದ ಶಿಕ್ಷಣದ ಬಗ್ಗೆ ಸ್ಪಷ್ಟತೆ ಇದ್ದು, ಸರ್ವೋದಯ ಭಾರತಕ್ಕಾಗಿ ಬೇಕಾದ ಮೂಲ ಶಿಕ್ಷಣವನ್ನು ಅವರು ತಮ್ಮ ಲೇಖನದಲ್ಲಿ ಪ್ರತಿಪಾದಿಸಿದ್ದಾರೆ. ಗುಲಾಮಗಿರಿಯ ಬದುಕಿಗಿಂತ ಶಾಲಾ ಕಾಲೇಜುಗಳಿಂದ ಹೊರಬಂದು ಸ್ವಾತಂತ್ರ್ಯದ ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ಮೂಲ ಶಿಕ್ಷಣದ ಅಗತ್ಯವಿದೆ ಮತ್ತು ಔಪಚಾರಿಕ ಶಿಕ್ಷಣದ ಅಗತ್ಯವಿದೆ ಎಂದು ತಮ್ಮ ಲೇಖನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಕೇಳುಗರೆ, ಗಾಂಧೀಜಿಯವರ ಈ ವಿಶಾಲ ಮನೋಭಾವದಿಂದಾಗಿ ಅವರು ಅನೇಕ ಹೊಸತನದ ಹೆಜ್ಜೆಗಳನ್ನು ಇರಿಸಿದ್ದಾರೆ. ಸೇವಾ ಮನೋಭಾವ ಎನ್ನುವ ಅಧ್ಯಾಯದಲ್ಲಿ ಗಾಂಧೀಜಿಯವರಿಗೆ ವೃತ್ತಿಯ ಜೊತೆಗೆ ಬೆಳೆಯುತ್ತಿರುವ ಮಕ್ಕಳಿಗೆ ಸೇವಾ ಭಾವನೆಯನ್ನು ಬೆಳೆಸುವ ಹೊಣೆಗಾರಿಕೆ ಕಲ್ಪಿಸಿಕೊಡಬೇಕಾದ ಅಗತ್ಯತೆಯ ಬಗ್ಗೆ ಒತ್ತಿ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೇವೆ ಮಾಡುವ ಸೇವಾ ಮನೋಭಾವ, ವೈದ್ಯರ ಅಂತಃಕರಣೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸ್ಥಿತಿಗೆ ತಾಯಿಯು ಯಾವ ರೀತಿ ನೈತಿಕ ಬೆಂಬಲವನ್ನು ನೀಡಬೇಕು, ತಾಯಿಯ ಒಳ್ಳೆಯ ಅಂಶಗಳನ್ನು ಎಲ್ಲವನ್ನು ಈ ಲೇಖನ ಚರ್ಚಿಸಲ್ಪಡುತ್ತದೆ. ಗಾಂಧೀಜಿಯವರು ಬ್ರಹ್ಮಚರ್ಯವನ್ನು ಕುರಿತು ತಮ್ಮ 7ನೆಯ ಅಧ್ಯಾಯದಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ. ಬ್ರಹ್ಮಚರ್ಯ ಎನ್ನುವುದು ಅದೊಂದು ವೃತ. ಅದು ಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು. ನನ್ನ ನಿಷ್ಠೆಯು ನನ್ನ ಹೆಂಡತಿಯ ನಿಷ್ಠೆಯಂತೆಯೇ ಸಮಾನವಾಗಿರಬೇಕು. ಶೀಲ ಮತ್ತು ಚಾರಿತ್ರ್ಯ ಎನ್ನುವುದು ಕೇವಲ ಹೆಣ್ಣಿಗಷ್ಟೇ ಸಂಬಂಧವಲ್ಲ, ಅದು ಗಂಡಿಗೂ ಸಂಬಂಧಿಸಿದ ವಿಚಾರಗಳನ್ನು ಅವರು ಉದಾಹರಣೆಗಳೊಂದಿಗೆ ಈ ಲೇಖನದಲ್ಲಿ ಬರೆದಿದ್ದಾರೆ. ಕೇಳುಗರೆ, ಬಂಡಾಯ ಎನ್ನುವುದು ನನ್ನನ್ನು ಆಕ್ರಮಿಸಿಕೊಂಡಿಲ್ಲ, ಅದು ನನ್ನೊಳಗೆ ಮೂಡಿರುವಂತಹದ್ದು, ಅದು ಸಾತ್ವಿಕವಾದದ್ದು. ಬ್ರಹ್ಮಚರ್ಯ ಎನ್ನುವುದು ನನ್ನ ನಂಬಿಕೆಯ ವಿಷಯ ಎಂದು ಅವರು ಬರಹದಲ್ಲಿ ದಾಖಲಿಸಿದ್ದಾರೆ. 8ನೇ ಅಧ್ಯಾಯದಲ್ಲಿ ಬ್ರಹ್ಮಚರ್ಯದ ಮುಂದುವರಿದ ಭಾಗವನ್ನು ಈ ರೀತಿ ಬರೆದುಕೊಂಡಿದ್ದಾರೆ. ಬ್ರಹ್ಮಚರ್ಯ ಸ್ವಯಂ ನಿಯಂತ್ರಣಕ್ಕೆ ಏರಿಕೊಳ್ಳಲು ಸ್ವತಃ ನಾನೇ 1901 ಮತ್ತು 1906ರಲ್ಲಿ ಅನೇಕ ಕಟ್ಟುಪಾಡುಗಳನ್ನು ಹಾಕಿಕೊಂಡಿದ್ದೆ ಮತ್ತು ಬ್ರಹ್ಮಚರ್ಯ ಶುದ್ಧ ಆಚರಣೆ ಎಂದು ನಾನು ಬ್ರಹ್ಮನ ಸಾಕ್ಷಾತ್ಕಾರ ಎಂದು ನಾನು ತಿಳಿದುಕೊಂಡಿದ್ದೇನೆ. ಇದು ನನಗೆ ಶಾಸ್ತ್ರಗಳು ತಿಳಿಸಿಕೊಡುವ ಒಂದು ವಿನೂತನ ಹೆಜ್ಜೆಯೆಂದೇ ಭಾವಿಸಿಕೊಂಡಿದ್ದೇನೆ. ಅದರಲ್ಲಿ
ಅವರ ಆಹಾರವೂ ಕೂಡ ಸಾತ್ವಿಕವಾಗಿದ್ದು ಗಾಂಧೀಜಿಯವರು ನೆಲಗಡಲೆ, ಹಣ್ಣು, ಬೀಜಗಳು, ಕಾಯಿಗಳು, ಸರಳವಾದ ಬದುಕು, ಮಾಂಸರಹಿತ ಮತ್ತು ಮದ್ಯಪಾನ ರಹಿತ ಬದುಕಿನ ಎಲ್ಲ ಅಂಶಗಳನ್ನು ಅವರು ಬರೆದುಕೊಂಡಿದ್ದಾರೆ. ಮತ್ತು ಗಾಂಧೀಜಿಯವರು ಇವೆಲ್ಲವನ್ನ ಅವರು ಸಂತನಂತೆಯೇ ಬದುಕಿ ಬ್ರಹ್ಮಚರ್ಯಕ್ಕೆ ಹತ್ತಿರವಾಗಿದ್ದಾರೆಂದು ಈ ಲೇಖನದಲ್ಲಿ ಅವರು ಬರೆದುಕೊಂಡಿದ್ದಾರೆ. ಆತ್ಮೀಯ ಕೇಳುಗರೆ, ಗಾಂಧೀಜಿ ಎಂದರೆ ಅವರೊಬ್ಬ ಕೈಗನ್ನಡಿ ಇದ್ದಂತೆ. ಅವರ ಬದುಕು ಮತ್ತು ಬರಹ ಯಾವಾಗಲೂ ಒಂದೇ ಇತ್ತು ಎನ್ನುವುದಕ್ಕೆ ಇಲ್ಲಿನ ಲೇಖನಗಳ ಬರಹಗಳೇ ಸಾಕ್ಷಿಯಾಗಿವೆ ಎಂದು ತಿಳಿಸುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮವನ್ನ ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಆತ್ಮಕತೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಆತ್ಮಕಥೆಯ ಒಳನೋಟದ ಭಾಗ 2ರ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಕವಿಮಿತ್ರ ರಮೇಶ್ ಸಿ ಬನ್ನಿಕೊಪ್ಪ ಹಲಿಗೇರಿಯವರಿಗೆ ಎಲ್ಲ ಕೇಳುಗರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಇದುವರೆಗೂ ಕಾರ್ಯಕ್ರಮಗಳನ್ನು ಕೇಳಿ ಪ್ರೋತ್ಸಾಹಿಸಿದಂಥ ಎಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕೇಳುಗರೆ, ಪ್ರತಿದಿನ ಸಂಜೆ 7 ಗಂಟೆಗೆ ಬಾಪು ಭಾರತ ಅಹಿಂಸೆದೊಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಕೆಳಗರೆ ನಾಳಿನ ಸಂಚಿಕೆಯಲ್ಲಿ ಗಾಂಧೀಜಿಯವರ ಆತ್ಮಕತೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಆತ್ಮಕಥೆಯ ಒಳನೋಟ ಭಾಗ 3 ಆಲಿಸೋಣ ಅಂತ ಹೇಳುತ್ತಾ, ಇದುವರೆಗೂ ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಾನು ನಿಮ್ಮ ರಾಘವೇಂದ್ರ ತೂನ. ನಮಸ್ಕಾರ.